ಇದು ಕನ್ನಡದ ಅಸ್ಮಿತೆಯ ನೆಲ. ಆದರೆ ಈಗ ಪಾಳು ಬಿದ್ದಿದೆ. ಹಾಳು ಹಂಪಿಯ ಮತ್ತೊಂದು ಮಜಲಂತೆ ಕಾಣುತ್ತಿರುವ ಈ ಬಿರುಸು ಗೋಡೆ ಮಾಸಿದ ಕಂಬಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಸೋದೆಯಲ್ಲಿ. ಇದು ಮಹಾಂತಿನ ಮಠ. ರಾಣಿ ಬೆಳವಡಿ ಮಲ್ಲಮ್ಮ ಆಡಿ ಬೆಳೆದ ನೆಲ. ಹೌದು, ಇದು ಕಲ್ಲಿನ ಅರಮನೆಯಾಗಿತ್ತು. ಇಮ್ಮಡಿ ಸದಾಶಿವರಾಯರು ನಿರ್ಮಿಸಿದ ಈ ಕಲ್ಲಿನ ಅರಮನೆಯಲ್ಲಿ 3 ಕೋಣೆಗಳಿವೆ. ಕಲ್ಲಿನ ತೊಟ್ಟಿ ಮನೆಯ ರೂಪದಲ್ಲಿರುವ ಈ ಅರಮನೆಯಲ್ಲಿ 15ಕ್ಕಿಂತ ಹೆಚ್ಚು ಕಲ್ಲು ಕಂಬಗಳಿವೆ. ಎದುರಿಗೆ ಒಬ್ಬ ಸನ್ಯಾಸಿಯ ಸಮಾಧಿ ಇದ್ದು ಅದಕ್ಕೆ ನಿತ್ಯ ಪೂಜೆ ಮಾಡಲಾಗುತ್ತದೆ. ಈ ಸಮಾಧಿಯ ಪಕ್ಕದಲ್ಲೇ ಚೌಡಿಯ ಆವಾಸವೂ ಇದೆ. ಈ ಕಲ್ಲಿನ ಅರಮನೆಯಿಂದ ಹೊರಗಡೆ ಬಂದರೆ ಸುಮಾರು 100 ಅಡಿ ಆಳದ ಚಚ್ಚೌಕ ವಿನ್ಯಾಸದ 400 ವರ್ಷ ಹಳೆಯ ಬಾವಿ ಇದೆ. ಇತಿಹಾಸಕಾರರ ಪ್ರಕಾರ ಬೆಳವಡಿ ಮಲ್ಲಮ್ಮನ ತಂದೆ ಮಧುಲಿಂಗ ನಾಯಕನ ಕಾಲದಲ್ಲಿ ಈ ಕಲ್ಲಿನ ಅರಮನೆ ಉಚ್ಚಾಯ ಸ್ಥಿತಿಯಲ್ಲಿತ್ತು. ಕನ್ನಡಿಗರ ವೀರತ್ವಕ್ಕೆ ಸಾಕ್ಷಿಯಾದ ಬೆಳವಡಿ ಮಲ್ಲಮ್ಮ ತನ್ನ ಬಾಲ್ಯ ವಿದ್ಯಾಭ್ಯಾಸವನ್ನ ಇಲ್ಲೇ ಪೂರೈಸಿದ್ದಾಳೆ. ಬಳಿಕ ಮಲ್ಲಮ್ಮನನ್ನು ಬೆಳವಡಿ ಸಂಸ್ಥಾನಕ್ಕೆ ಮದುವೆ ಮಾಡಿಕೊಡಲಾಗಿತ್ತು. ಅದಕ್ಕಾಗಿಯೇ ಬೆಳವಡಿಯ ಸಂಸ್ಥಾನದವರು ಪ್ರತಿ ವರ್ಷ ಇಲ್ಲಿಂದಲೇ ಜ್ಯೋತಿ ತೆಗೆದುಕೊಂಡು ಹೋಗಿ ಉತ್ಸವ ಮಾಡುತ್ತಾರೆ. ಬೆಳವಡಿ ಮಲ್ಲಮ್ಮ ಅವರು ಇದರ ಪ್ರಕಾರ ಇಲ್ಲಿ ರಾಜ ಅಷ್ಟಪ್ಪ ನಾಯಕ ಸದಾಶಿವ ನಾಯಕ ಈ ರಾಜ್ಯವನ್ನು ಒಂದ ರಾಜ್ಯ ಆಳ್ತಾ ಇರ್ತಿದ್ರು. ಅವರ ಮಗಳಾದ ಅವರ ಮೊಮ್ಮಗಳು ಬೆಳವಡಿ ಮಲ್ಲಮ್ಮ ಅವರಿಗೆ ವಿವಾಹ ಮಾಡಿ ಕಿತ್ತೂರು ಬೆಳವಡಿ ಸಂಸ್ಥಾನಕ್ಕೆ ಮದುವೆ ಮಾಡಿಕೊಟ್ರು. ಆಗ ನಮಗೆ ಇಲ್ಲಿ ಇತಿಹಾಸ ಇದರ ಪ್ರಕಾರ ಇಲ್ಲಿ ಅವರು ಅದನ್ನು ಸಂಶೋಧನೆ ಮಾಡ್ತಾ ಬಂದರು. ಇಲ್ಲಿ ಲಿಂಗಾಯತಿಗೆ ಸಂಬಂಧಪಟ್ಟಂಥ ಈ ಮಠ ಕಲ್ಲಿಂದ, ಇದೊಂದು ಕಲ್ಲಿಂದ ಆಗಿರೋದರಿಂದ ಇಷ್ಟ ಉಳಿದಿರುತ್ತದೆ. ಬಾಕಿ ಆ ಕಡೆಗೆ ಹೊರಗಡೆ ಹಿಂದೆ ಮುಂದೆ ಇರೋಂಥ ಚಾವಣಿಗಳೆಲ್ಲ ನಶಿಸಿ ಹೋಗಿರುತ್ತವೆ. ಈಗ ಅದನ್ನೇ ನಾವು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ತನ್ನದೇ ಇತಿಹಾಸ ಹೊಂದಿರುವ ಈ ಕಲ್ಲಿನ ಅರಮನೆ ಈಗ ಪಾಳು ಬಿದ್ದಿದೆ, ಶಿಥಿಲಾವಸ್ಥೆಯಲ್ಲಿದೆ. ಇದನ್ನು ಜೀರ್ಣೋದ್ಧಾರ ಮಾಡಿ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.